ಬಹಳ ಇಷ್ಟ ಆಯ್ತು ಗತವೈಭವ ಸಿನಿಮಾ ನನಗೆ. ಆಕ್ಚುಲಿ ನಾನು ಸಿನಿಮಾ ಹಾಕಿನ ಮುಂಚೆ ಸುನಿಯವ್ರ ಹತ್ರ ಈ ಕಥೆ ಕೂಡ ಕೇಳಿದ್ದೆ. ಅವ್ರು ಬಹಳ ಚೆನ್ನಾಗಿ ಕಥೆ ಹೇಳಿದ್ರು. ನನಗೆ ಬಹಳ ಕ್ಯೂರಿಯಾಸಿಟಿ ಇದೆ ಇದನ್ನ ಹೆಂಗೆ ಸ್ಕ್ರೀನ್ ಮೇಲೆ ತಂದಿರ್ತಾರೆ ಅಂತ. ಅಂಡ್ ದುಷ್ಯಂತ್ ಬಹಳ ಪ್ಯಾಷನೆಟ್. ಶರಣ್ ಸರ್ ಹೇಳ್ದಂಗೆ ಬಹಳ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರುವಂತ ಹುಡುಗ. ನಾನು ಮೀಟ್ ಮಾಡಿದಾಗಿಂದ ಪ್ರತಿ ಸರಿನೂ ಸಿನಿಮಾ ಅಷ್ಟೇ ಯೋಚನೆ ಮಾಡ್ತಿರ್ತಾನೆ. ಸಿನಿಮಾ ಇದು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು ಅಂತ. ಅಂದ್ರೆ ಇಲ್ಲಿ ನಿಲ್ಲಕ್ಕೆ ಅಂತಾನೆ ಬಂದಿರೋ ಹುಡುಗ. ಅದು ಪ್ರತಿ ಫ್ರೇಮ್ ಅಲ್ಲೂ ಕಾಣುತ್ತೆ ದುಷ್ಯಂತ್ ಆಕ್ಟಿಂಗ್ ನೋಡ್ತಾ ಇದ್ರೆ. ಪ್ರೊಡಕ್ಷನ್ ಅಂತ ಬಂದಾಗ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಸಿನಿಮಾಗೆ ಏನ್ ಬೇಕು ಅದೆಲ್ಲದನ್ನ ಪೂರೈಸ್ಕೊಂಡು ತನ್ನ ಮೇಲೆ ತಾನು ಒಂದು ಒಳ್ಳೆ ಕಥೆ ಮೇಲೆ ಎಲ್ಲದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೂ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ, ಅದು ಸಿನಿಮಾದಲ್ಲಿ ಕಾಣುತ್ತೆ. ನಿರ್ಮಾಪಕನ ಕೆಲಸ, ನಟನ ಕೆಲಸ ಎಲ್ಲವೂ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಅಂಡ್ ಸುನಿಯವರು ನಿರ್ದೇಶಕರಾಗಿ ನಾವು ಏನ್ ಕತೆ ಅದನ್ನ ಕೇಳಿದ್ವಿ ಅದನ್ನ ಬಹಳ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ. ಎಸ್ಪೆಷಲಿ ನಿಮ್ಗೆ ಮೊದಲಾರ್ಧ ನಿಮ್ಗೆ ಎಂಟರ್ಟೈನ್ ಮಾಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ನಿಮ್ಗೆ ಚೆನ್ನಯ್ಯರಾಜನ ಆ ಲವ್ ಸ್ಟೋರಿ ಇದೆಯಲ್ಲ, ಅದು ಬಹಳ ಚೆನ್ನಾಗಿ ತೋರಿಸ್ಕೊಳ್ಳೋದು, ಬಹಳ ಇಂಟೆನ್ಸ್ ಆಗಿ, ಬಹಳ ಪೊಯೆಟಿಕ್ ಆಗಿ ಅದ್ಭುತವಾಗಿ ಕಟ್ಟಿದ್ದಾರೆ. ನನಗಂತೂ ಬಹಳ ಇಷ್ಟ ಆಯ್ತು. ಅಂಡ್ ಆಶಿಕಾ ಅವರು, ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ, ಬಹಳ ಮುದ್ದಾಗಿ ಕಾಣ್ತಾರೆ. ಸಿನಿಮಾ ನೋಡ್ತಾ ನೋಡ್ತಾ ಅನಿಸ್ತಾ ಇತ್ತು ಅಯ್ಯೋ ನಾವು ವರ್ಕೇ ಮಾಡಿಲ್ವಲ್ಲ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಅಂಡ್ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ತುಂಬಾ ಚೆನ್ನಾಗಿದೆ ಸಿನಿಮಾ ಗತವೈಭವ. ಆಕ್ಚುಲಿ ಇದು ಎಲ್ಲರೂ ನೋಡ್ಬೇಕಾಗಿರೋ ಸಿನಿಮಾ. ಎಲ್ಲರೂ ಖಂಡಿತ ಸಿನಿಮಾಗೆ ಬನ್ನಿ, ನಿಮ್ಗೆ ಸಿನಿಮಾ ಮೋಸ ಮಾಡಲ್ಲ. ಅಂಡ್ ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇರುವಂತ ನಾಯಕ ನಟ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ. ಸೊ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.